ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ವಾಯ್ಸ್ ಸ್ವಲ್ಪ ಸರಿಯಾಗಿ ಬರ್ತಿಲ್ಲ. ಟೈಮ್ ಈಗ ಎಕ್ಸಾಕ್ಟ್ಲಿ 4:15. ಎಸ್, ಏನು ಇಷ್ಟು ಬೇಗ ಎದ್ದು ವಿಡಿಯೋ ಮಾಡ್ತಾಯಿದ್ದಾರೆ ಅಂದ್ಕೊಂಡ. ಎಸ್, ಚಾಮುಂಡಿ ಬೆಟ್ಟಕ್ಕೆ ಹೊರಡ್ಬೇಕಂತ ಅಂದ್ಕೊಂಡಿದ್ದೀವಿ. ಲಾಸ್ಟ್ ಇಯರ್ ಇದೇ ಟೈಮ್ಗೆ ನಾನು ಪ್ರೆಗ್ನೆಂಟ್ ಆಗಿದೆ. ಸೊ 7th ಮಂತ್ ಪ್ರೆಗ್ನೆನ್ಸಿಯಲ್ಲಿ ನಾನು ಹೋಗಿದ್ದು ಸೇಮ್ ಆಷಾಢ ಟೈಮಲ್ಲಿ. ಆ್ಯಂಡ್ ದಿಸ್ ಇಯರ್ ವಿತ್ ಪಾಪುನ ಫಸ್ಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಆ್ಯಂಡ್ ಒಂಥರ ಎಕ್ಸೈಟ್ಮೆಂಟ್, ಒಂಥರ ಭಯನೂ ಇದೆ. ಆ ಕ್ರೌಡ್ನೆಸ್ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಗೊತ್ತಿಲ್ಲ. ಸೊ 5ಗೆ ಹೊರಡ್ಬೇಕು ಅಂದ್ಕೊಂಡಿದ್ದೀವಿ, ಜಾಸ್ತಿ ಟೈಮಿಲ್ಲ. ಸೊ ಒನ್ಸ್ ಪಾಪು ಮಲಗಿದ್ದಾನೆ, ಅವನಿಗೆ ಎತ್ತಿ ರೆಡಿ ಮಾಡಬೇಕು. ಅವನಿಗೆ ರೆಡಿ ಮಾಡಿಸಿ ನಾನು ರೆಡಿಯಾಗಿ ಬರ್ತೀನಿ. ಸೊ ಅಲ್ಲಿವರೆಗೂ ಬಾಯ್. ಟೈಮ್ ಎಷ್ಟು? 5:38 ಇನ್ನು ಮುಕ್ಕಾಲಾಗಿಲ್ಲ. 4:45 ರೆಡಿ ಆಗಿದ್ದೀರಾ? ನೀನು 5 ಗಂಟೆ ಅಂತ ಹೇಳಿದ್ದು. ನಾನು 5 ಗಂಟೆ ಅಂತ ನಾನು ಒಂದೇ ಚಾಕ್ಲೇಟ್ ಬೇಡ, ಅದು ಇದು ಒಂದೇ ಒಂದು ಎತ್ಕೊಬೋದಲ್ಲ, ಇನ್ನೊಂದೆರಡು ತರಬೇಕು. ಅದು ಕೊಟ್ಬಿಟ್ಟು ಡಾರ್ಕ್ ಚಾಕ್ಲೇಟ್ ತಗೊಳ್ಳಿ. ಇದು 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 ಬೇಡ, ಅವನು ತಿಂದು ಬಿಡಿ. ಅದು ನಾವು ಚಾಮುಂಡಿ ಬೆಟ್ಟ ರೀಚ್ ಆದಾಗ 7:30 ಆಗಿತ್ತು. ಫುಲ್ ಫಾಗ್ ಇತ್ತು, ಬಟ್ ಇನ್ನೂ ಬೇಗ ಬಂದರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. ಸ್ವಲ್ಪ ರಶ್ ಇತ್ತು, ನಮಗೆ ಗೊತ್ತಿರೋರು ಇದರಿಂದ ಸ್ವಲ್ಪ ಬೇಗ ದರ್ಶನ ಆಯಿತು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಚಾಮುಂಡಿ ಟೆಂಪಲ್ ಬ್ಯಾಕ್ ಸೈಡೇ ನಿಮಗೆ ಶಿವ ಟೆಂಪಲ್ ಸಿಗುತ್ತೆ, ಮಹಾಬಲೇಶ್ವರ ಟೆಂಪಲ್ ಅಂತ. ಇದು ಆಲ್ಮೋಸ್ಟ್ 150-180 ಇಯರ್ಸ್ ಆಗಿದೆ ಈ ಟೆಂಪಲ್ಗೆ, ಬಟ್ ಅವ್ರಿಗೂ ಇನ್ನೂ ಗೊತ್ತಿಲ್ಲ ಇದು ಎಷ್ಟು ಹಳೆ ಟೆಂಪಲ್ ಅಂತ. ಬಟ್ ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್, ತುಂಬ ಖಾಲಿ ಸೈಲೆಂಟಾಗಿರುತ್ತೆ. ನಿಮಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಹೋದಾಗ ಅಲ್ಲಿ ವಿಸಿಟ್ ಮಾಡಿ. ಹೇಳು, ಯಾವ ದೇವಸ್ಥಾನ? ಈಶ್ವರ ದೇವಸ್ಥಾನ, ಮಹಾಬಲೇಶ್ವರ, ಈಶ್ವರ ಎಲ್ಲ ಒಂದೇ, ಅದು ಪ್ರತಿರೂಪ ಅಷ್ಟೇ. ಆಯ್ತಾ? ಮಾಮಿನ ನೋಡಿದ್ಯಾ ಬುಬ್ಬು? ಮಾಮಿನ ನೋಡಿದ್ಯಾ ಬುಬ್ಬು? ಅವನಲ್ಲಿ ನೋಡ್ದ, ಮಲ್ಕೊಂಡಿದ್ದ. ಈ ಒಂದು ಡೈಪರ್ ಬ್ಯಾಗ್ ಅಂತಲೇ ಹೇಳ್ಬೋದು. ಡೈಪರ್ ಬ್ಯಾಗ್ ಅಥವಾ ಅದೇ ಪಾಪುದು ಥಿಂಗ್ಸ್ ಏನು ಇಟ್ಕೊಳ್ಳೋದು ನಿಮಗೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ ನಿಮ್ಮ ಪಾಪು ಹೆಸರಲ್ಲಿ. ಸೊ ಇದು ಆ್ಯಕ್ಚುಲಿ ಗಿಫ್ಟ್ ಬಂದಿದ್ದು ಅವನಿಗೆ ನಾಮಕರಣದಲ್ಲಿ. ಸೊ ನಾನು ಅದೇ ಎಲ್ಲ ಹೋದರೂ ನಾನು ಇದನ್ನು ಕ್ಯಾರಿ ಮಾಡ್ತೀನಿ. ನಿಮ್ಮ ಪಾಪು ಹೆಸ್ರನ್ನ ನಿಮಗೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ನಾಟ್ ಓನ್ಲಿ ಪಾಪು ಹೆಸರು, ನಿಮ್ಗೆ ಏನೇ ನೇಮ್ ಬೇಕು ಅಂದರೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಸೊ ಅವ್ರ ಪೇಜ್ನ ಟ್ಯಾಗ್ ಮಾಡ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ನಾವು ಹೋಗಿದ್ದು ವಿನಾಯಕ ಮೈಲಾರಿಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ ಇದು ತುಂಬ ಫೇಮಸ್ಸು, ನಿಮಗೆ ಬೇರೆ ಏನೂ ಸಿಗಲ್ಲ, ಬರೀ ದೋಸೆ ಒಂದೇ ಸಿಗೋದು. ಸೊ ಅಲ್ಲಿ ದೋಸೆ ಎಲ್ಲ ತಿಂದು ಪಕ್ಕದಲ್ಲೇ ನಿಮಗೆ ಕಾಫಿ ಶಾಪ್ ಏನೋ ಇದೆ, ಅಲ್ಲಿ ಎಲ್ಲ ಕಾಫಿ ತೊಗೊಂಡು ಕುಡಿದ್ವಿ. ನಾಟ್ ಬ್ಯಾಡ್, ಕಾಫಿ ಚೆನ್ನಾಗಿತ್ತು. ಸೊ ಕಾಫಿ ಎಲ್ಲ ಕುಡ್ದು ನಾವು ನೆಕ್ಸ್ಟ್ ಹೋಗಿದ್ದು KSIC ಇದಕ್ಕೆ. ಬಟ್ ನಮಗೆ ನಾನು ವೀಡಿಯೋ ಮಾಡಲಿಲ್ಲ, ಜಸ್ಟ್ ಬಿಕಾಸ್ ನಂಗೆ ಸ್ಯಾರಿ ಯಾವುದೂ ಸಿಕ್ಕಿಲ್ಲ. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಮೈಸೂರು ಝೂಗೆ. ಮೈಸೂರು ಝೂಗೆ ಆ್ಯಕ್ಚುಲಿ ಬಿಲೋ 5 years ಹೋದರೆ ಟಿಕೆಟ್ಸ್ ತೊಗೊಳೋಗಿಲ್ಲ, ಅಬೋವ್ 5 yearsಗೆ ಟಿಕೆಟ್ ತೊಗೊಳ್ಬೇಕಾಗುತ್ತೆ. ಪ್ರಪಂಚದಲ್ಲಿ ಕಾಣದಿರೋ ಕೋತಿಗಳು ಇಲ್ಲಿ ನೋಡಿ ನೋಡಿ ಹೇಗಿದೆ ಅಂತ ನೋಡಿ. ಝೂ ಮುಗಿಸ್ಕೊಂಡು ಫುಲ್ ಟಯರ್ಡ್ ಆದ್ವಿ. ನಾವು ನೆಕ್ಸ್ಟ್ ಹೊರಟಿದ್ದು ಹೋಟೆಲ್ RRRಗೆ ಲಂಚ್ ಮಾಡ್ಕೊಳ್ಳೋಣ ಅಂತ. ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಐಟಮ್ಸ್ ಆಲ್ಮೋಸ್ಟ್ ಎಲ್ಲ ಖಾಲಿ ಅಷ್ಟೇ. ಲಂಚ್ ಮುಗಿಸ್ಕೊಂಡು ನಾವು ಮೈಸೂರು ಹೈವೇ ಹೊರಟ್ವಿ. ಅಲ್ಲಿ ಹಾಗೆ ಆನ್ ದಿ ವೇ ಬರ್ತಾ ನಿಮಗೆ ಮೆರಾಕಿ ಸಿಗುತ್ತೆ. ಮೈಸೂರಿಂದ ಬ್ಯಾಂಗ್ಳೂರು ಹೈವೇಗೆ ಹೋಗುವಾಗ ನಿಮಗೆ ಲೆಫ್ಟ್ ಸೈಡ್ ಸಿಗುತ್ತೆ. ನಾವು ಅಲ್ಲಿ ಸ್ಟಾಪ್ ಮಾಡಿದ್ವಿ ಜಸ್ಟ್ ಐಸ್ ಕ್ರೀಮ್ ತಿನ್ನೋದಕ್ಕೆ. ಮಳೆ ಬೇರೆ ಬರ್ತಿತ್ತು, ವೆದರ್ ತುಂಬ ಚೆನ್ನಾಗಿತ್ತು. ನೀವು ಲಾಂಗ್ ಡ್ರೈವ್ ಏನೋ ಪ್ಲ್ಯಾನ್ ಮಾಡಿದ್ರೆ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ ಬಂದರೆ ನಿಮಗೆ ಆಲ್ಮೋಸ್ಟ್ 1 hour 1.5 hour ಲಾಂಗ್ ಡ್ರೈವ್ ಆಗುತ್ತೆ. ಸೊ ಸಿಟ್ ಓವರ್ ತುಂಬ ಚೆನ್ನಾಗಿದೆ, ಗ್ರೀನರಿ ಎಲ್ಲ ಇದೆ. ಜಸ್ಟ್ ಲಾಂಗ್ ಡ್ರೈವ್ ಇಷ್ಟಪಡೋರಿಗೆ ನೀವು ಬಂದು
ಜಸ್ಟ್ ಸ್ನ್ಯಾಕ್ಸ್ ಅಥವಾ ಐಸ್ ಕ್ರೀಮ್ ಆ ಥರ ಡೆಸರ್ಟ್ಸ್ ತೊಗೊಂಡು ತಿಂದ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ದಟ್ಸ್ ಆಲ್ ಫಾರ್ ಟುಡೇ.